ಮೀಶೋ ಸ್ಯಾರೀಸ್ ಅಂಡ್ ರೆಡಿಮೇಡ್ ಬ್ಲೌಸ್ ಸೂಪರ್ ಆಗಿದೆ. ಇವತ್ತು ಮಿಸ್ ಮಾಡದೆ ವಿಡಿಯೋನ ಫುಲ್ ನೋಡಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಮೀಶೋ ಸ್ಯಾರೀಸ್ ಹಾಗೆ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಕಷ್ಟು ಮೀಶೋ ಸ್ಯಾರೀಸ್ ತೋರಿಸಿದ್ದೆ ಅಂಡ್ ಸಾಕಷ್ಟು ಜನ ನೀವು ಕಮೆಂಟ್ ಮಾಡ್ತಿದ್ದು ಸ್ಯಾರಿ ಕಲೆಕ್ಷನ್ಸ್ ಜಾಸ್ತಿ ತೋರಿಸಿ ಅನಿತಾ ಅಂತ ಹೇಳ್ಬಿಟ್ಟು, ಜೊತೆಗೆ ಬ್ಲೌಸ್ ಕಲೆಕ್ಷನ್ಸ್ ಕೂಡ ತೋರಿಸಿ ಅಂದಿದ್ದೀರಾ ಅಂಡ್ ಏನು ಡೈಲಿ ವೇರ್ ಸ್ಯಾರಿ ತೋರಿಸಿ ಅಂತ ಅಂದಿದ್ದೀರಾ. ಸೊ ತುಂಬಾ ಕಡಿಮೆ ಪ್ರೈಸ್ಗೆ ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗಳನ್ನ ಇವತ್ತು ಕೂಡ ತಗೊಂಡ್ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಅಂಡ್ ಎಲ್ಲಾ ಸ್ಯಾರಿಗಳದ್ದು ಲಿಂಕ್ ಕೂಡ ಕೊಡ್ತೀನಿ ಅಂಡ್ ಯಾವ್ಯಾವ್ದು ಬ್ಲೌಸ್ಗೆ ಎಷ್ಟೆಷ್ಟು ಪ್ರೈಸ್ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತಲ್ವಾ, ಕ್ಲಿಕ್ ಮಾಡಿ ತಗೋಬಹುದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಬೇಡ. ಎಲ್ಲಾ ಸ್ಯಾರಿನೂ ಕೂಡ ವೇರ್ ಮಾಡಿ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಇವನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಈಗ ನಾನು ವೇರ್ ಮಾಡಿದ್ದೀನಿ ಅಲ್ವಾ, ಆ ಸ್ಯಾರಿನೇ ಫಸ್ಟ್ ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ಇದು ಕೂಡ ಮೀಶೋ ಸ್ಯಾರಿನೇ, ಡಬಲ್ ಕಲರ್ ಸ್ಯಾರಿ, ಓಕೆನಾ? ಸೊ ಇದು ಗ್ರೀನ್ ಕಲರ್ ನಕ್ಕಿ ಬಂದಿರೋದು. ತುಂಬಾ ಚೆನ್ನಾಗಿದೆ ಡಬಲ್ ಕಲರ್ ಸ್ಯಾರಿ. ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ನೋಡಿದಾಗ ನನ್ಗೆ ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ ಈ ಸ್ಯಾರಿ. ಆಕ್ಚುಲಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಇದೇ ಸ್ಯಾರಿ ಬೇಕು ಅಂತ ಬುಕ್ ಮಾಡಿದ್ದಲ್ಲ, ನಾನ್ ಬೇರೆ ಸ್ಯಾರಿ ಬುಕ್ ಮಾಡಿದ್ದೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ ನಾನು ಯಾವತ್ತು ಬುಕ್ ಮಾಡಿದ್ದೆ ಅನ್ಬಿಟ್ಟು. ಬಟ್ ಸ್ಯಾರಿ ಬಂದಿರೋದು ನನ್ಗೆ ಈ ಸ್ಯಾರಿ ಬಂದಿದೆ. ನಿಜ ಸ್ಟಾರ್ಟಿಂಗ್ ಅಲ್ಲಿ ಬೇಜಾರಾಯ್ತು ನೋಡ್ಬಿಟ್ಟು, ಬಟ್ ಇದು ಒಂಥರ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡೆ ಅಷ್ಟೇನೆ. ಇಮೇಜ್ ಹಾಕಿದ್ದೀನಲ್ಲ, ಈ ಸ್ಯಾರಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮ್ಗೆ, ಓಕೆನಾ? ಒಂದ್ಸತಿ ಓವರ್ ಆಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ, ಬ್ಯಾಕ್ ಎಲ್ಲ. ಸೊ ಇದ್ರದ್ದೆಲ್ಲ ಬ್ಲೌಸು ನೀವು ಆಲ್ರೆಡಿ ನೋಡಿರ್ತೀರಾ. ಈ ಬ್ಲೌಸ್ ಮೀಶೋದೇನೆ, ಬಟ್ ಇದು ಮ್ಯಾಚ್ ಆಗುತ್ತಲ್ಲ ಎಲ್ಲದಕ್ಕೂ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಅಷ್ಟೇ. ಬಟ್ ಚೆನ್ನಾಗಿದೆ, ಏನೋ ಒಂಥರ ಚೆನ್ನಾಗಿದೆ. ಈ ರೀತಿ ಡಬಲ್ ಕಲರ್ ಸ್ಯಾರಿ ಯಾರಿಗಾದ್ರೂ ಇಷ್ಟ ಆಗುತ್ತೆ ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಇವಾಗ ಸ್ಯಾರಿ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಡೋಣ. ಫ್ರೆಂಡ್ಸ್, ಇವಾಗ ಈ ಸ್ಯಾರಿ ಲಿಂಕ್ ಬೇಕು ಅಂತ ಹೇಳಿದ್ರೆ ನನ್ನ ಹತ್ರನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಹೇಳ್ದೆ ಅಲ್ವಾ, ನಾನ್ ಸ್ಯಾರಿ ಬುಕ್ ಮಾಡಿದ್ದೆ ಒಂದು, ಇಲ್ಲಿ ಮೀಶೋದವ್ರು ಕಳ್ಸಿರೋದೇ ಒಂದು. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಈಗ ನಾನು ಬುಕ್ ಮಾಡಿದ್ನಲ್ಲ ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಇದ್ರದ್ದು ನೋಡೋಣ, ಸರ್ಚ್ ಮಾಡ್ತೀನಿ. ಏನಾದ್ರೂ ಇದ್ರದ್ದು ಲಿಂಕ್ ಸಿಕ್ಕರೆ ಖಂಡಿತವಾಗ್ಲೂ ಹಾಕ್ತೀನಿ. ಬಟ್ ನಾನು ಆಲ್ರೆಡಿ ಬುಕ್ ಮಾಡಿದ್ನಲ್ಲ, ಅದು ಬರ್ಲಿಲ್ವಲ್ಲ, ಅದಂತೂ ಸೂಪರ್ ಆಗಿದೆ ಸ್ಯಾರಿ. ಬೇಕಾದ್ರೆ ಪರ್ಚೇಸ್ ಮಾಡಿ. ಸೊ ಸ್ಯಾರಿ ಪ್ರೈಸ್ ಬಂದು 629 rupees, 629 ರೂಪಾಯಿ. ಬಟ್ ಈ ಸ್ಯಾರಿ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಾದ್ರೂ ಇಟ್ಕೋಬಹುದು, ಇಲ್ಲ ವಾಪಸ್ ಕೊಟ್ರಾದ್ರೂ ಕೊಡ್ಬೋದು. ಅಂದ್ರೆ ಬೇರೆ ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡಿದ್ರೆ ನಮ್ಮ ಅಮೌಂಟ್ ನಮ್ಗೆ ವಾಪಸ್ ಕೊಡ್ತಾರೆ. ಅಥವಾ ಎಕ್ಸ್ಚೇಂಜ್ ಬೇಕು, ಈ ಸ್ಯಾರಿ ನಾವು ಕಳ್ಸಿದ್ದು ಅಂದ್ರೂ ಕೂಡ ಕರೆಕ್ಟ್ ಸ್ಯಾರಿಯನ್ನ ಅವ್ರು ಮತ್ತೆ ಕಳಿಸ್ಕೊಡ್ತಾರೆ. ಸೊ ಎರಡೇ ಆಪ್ಷನ್ ಇದೆ ಅಲ್ವಾ. ಸೊ ಹಂಗಾಗಿ ನನಗೆ ಮೀಶೋ ಅಂದ್ರೆ ಭಯನೇ ಇಲ್ಲ. ಸೊ ದುಡ್ಡು ಬೇಕು ಅಂದ್ರೆ ದುಡ್ಡು ವಾಪಸ್ ಬರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇದೆ, ಆನ್ಲೈನ್ ಪೇಮೆಂಟ್ ಇದೆ, ಎಲ್ಲ ಇದೆ. ನನ್ ಮಗಳು ನೋಡ್ರಿ ಇಲ್ಲಿ ಬರ್ತಾ ಇರೋದ, ವಿಡಿಯೋ ಮಾಡಕ್ಕೆ ಬಿಡಲ್ಲ. ಬಾಕಂದ ಒಂದೇ ಒಂದ್ಸತಿ ಹಾಯ್ ಹೇಳಿ ಹೋಗ್ಬಿಡು, ಓಕೆನಾ? ನೀನ್ ಅವತಾರ ನೋಡಿಲಿ. ಹೋಗವಾ ಅಪ್ಪ ಜೊತೆಗೆ ಹೋಗು. ಬಟ್ ಸ್ಯಾರಿ ಹೇಗಿದೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಕಾಣಿಸ್ತಿದೆಯಾ ಅನ್ಬಿಟ್ಟು. ಅಂಡ್ ಓವರ್ ಆಲ್ ಕ್ವಾಲಿಟಿ ಅಂತೂ ಥಮ್ಸ್ ಅಪ್, 10 out of 10. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಡಬಲ್ ಕಲರ್ ಅಲ್ಲಿ ಈ ರೀತಿ ಸಿಗೋದು ತುಂಬಾನೇ ಅಪರೂಪ. ಸೊ ನಾವು ಹೊರಗಡೆ ಶಾಪ್ ಅಲ್ಲಿ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ಇದಕ್ಕೊಂದು 2,000 ರೂಪಾಯಿ ಹೇಳ್ತಾರೆ. ಬಟ್ ಒಂದು 650 ರೂಪಾಯಿ ಸಿಗುತ್ತೆ ಅಂದ್ರೆ ಖಂಡಿತ ಆರಾಮ್ಸೆ ಪರ್ಚೇಸ್ ಮಾಡಬಹುದು. ಸೊ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಸ್ಯಾರಿಗೆ ಮೂವ್ ಆನ್ ಆಗ್ಬಿಡೋಣ. ಸೊ ಇಲ್ಲೇ ಇಟ್ಕೊಂಡಿದೀನಿ, ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಎಸ್, ವೈಟ್ ಕಲರ್ ಅಲ್ಲಿ ಬುಕ್ ಮಾಡಿದ್ದೀನಿ. ಇದು ಆಕ್ಚುಲಿ ಇದು ರೆಡ್ ಕಲರ್ ಅಲ್ಲೂ ಇತ್ತು ಮತ್ತೆ ವೈಟ್ ಕಲರ್ ಅಲ್ಲೂ ಇತ್ತು. ಯಾವ ಕಡೆ ಓಪನ್ ಮಾಡೋದು? ಈ ಕಡೆ. ಎಸ್, ನನ್ಗೆ ಆಲ್ಮೋಸ್ಟ್ ನೀವು ನೋಡೇ ಇರ್ತೀರ, ಜಾಸ್ತಿ ಸ್ಯಾರಿಗಳು ನಂದು ಏನು ರೆಡ್ ಅಲ್ಲೇ ಇದೆ. ಸೊ ಹಂಗಾಗಿ ನಮ್ಮ ಮನೇಲಿ ಬೈತಾ ಇರತ್ತೆ ನಮ್ಮಮ್ಮ, ಯಾವಾಗ್ಲೂ ಬರೀ ರೆಡ್ಡೇ ತಗೊಂತೀಯ ನೀನು, ರೆಡ್ ಬ್ಲ್ಯಾಕ್ ಬಿಟ್ರೆ ನಿನ್ಗೆ ಇನ್ಯಾವುದೂ ಕಲರ್ ಬೇಡವಾ ಅನ್ಬಿಟ್ಟು. ಅಂಡ್ ಜಾಸ್ತಿ ಹಾಕ್ಬೇಡ ನೀನು ರೆಡ್ ಬ್ಲ್ಯಾಕ್ ಅಂತಿರ್ತಾರೆ. ಬಟ್ ನನ್ಗದೇನೋ ಅದೇ ಇಷ್ಟ. ಸೊ ಹಂಗಾಗಿ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ತರಿಸಿದೀನಿ ಇವತ್ತು, ಓಕೆನಾ? ಎಸ್, ಇಲ್ಲಿ ನೋಡಿ ಸ್ಯಾರಿ ಈ ತರ ಇದೆ. ಅಂಡ್ ಇದ್ರದ್ದು ಬ್ಲೌಸ್ ನಿಮಗೆ ತೋರಿಸ್ಲಿಲ್ಲ ಅನ್ಕೊಂತೀನಿ. ಈ ಸ್ಯಾರಿ ತೋರ್ಸೋದ್ಕಿಂತ ಮುಂಚೆ ಈ ಸ್ಯಾರಿದು ಬ್ಲೌಸ್ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿ ಇದೆ, ಪ್ಲೇನ್ ಬಂದಿದೆ. ಇದು ಬ್ಲೌಸ್ ಏನ್ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಬಟ್ ಕ್ವಾಲಿಟಿ ಇಷ್ಟ ಆಯ್ತು, ಓಕೆನಾ? ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಬ್ಲೌಸ್, ಬಟ್ ಪ್ಲೇನ್ ಬಂದಿದೆಯಲ್ವಾ. ಸೊ ಹಂಗಾಗಿ ಇಷ್ಟ ಆಗ್ಲಿಲ್ಲ. ಮೇ ಬಿ ಇದು ಗ್ರ್ಯಾಂಡ್ ಸ್ಯಾರಿ ಇರೋದ್ರಿಂದ ಏನಾದ್ರೂ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಅನ್ಕೊಂತೀನಿ. ಬ್ಲೌಸ್ ಸ್ವಲ್ಪ ಫ್ಯಾನ್ಸಿಯಾಗಿ ಹೊಲಿಸ್ಕೊಂಡ್ರೆ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಯಾಕೋ ಈ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತಗೊಳ್ಳೋರಿದ್ರೆ ಖಂಡಿತ ತಗೊಳ್ಳಿ, ಓಕೆನಾ? ಅಂಡ್ ಈ ಬ್ಲೌಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಕೊಟ್ಟಿರ್ತೀನಿ. ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲೂ ನಾನು ಈ ಬ್ಲೌಸ್ ನ ತೋರಿಸಿದ್ದೆ, ಓಕೆನಾ? ಅಂದ್ರೆ ನನ್ನ ಕಂಟಿನ್ಯೂಸ್ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ನೋಡಿ ಈ ರೀತಿ ಇದೆ. ಸೊ ಇದಕ್ಕಂತೂ ಒಳ್ಳೆ ರಿವ್ಯೂ ಇದೆ, ಓಕೆನಾ? ಮೀಶೋದಲ್ಲಿ ಸಾಕಷ್ಟು ಜನ ತಗೊಂಡಿದ್ದಾರೆ ಈ ಸ್ಯಾರಿನ. ಸೊ ಇದು ರೆಡ್ ಕಲರ್ ನಲ್ಲಿ ತಗೊಂಡ್ರು ಚೆನ್ನಾಗಿರುತ್ತೆ, ಅಥವಾ ನೀವು ಈ ರೀತಿ ವೈಟ್ ಅಂಡ್ ಬ್ಲಾಕ್ ಅಲ್ಲೇ ತಗೊಂಡ್ರು ಚೆನ್ನಾಗಿರುತ್ತೆ.
ನೋಡಿ ಇದೆಲ್ಲ ಎಲೆ ಎಲೆ ಡಿಸೈನ್, ತುಂಬಾ ಸಿಂಪಲ್ ಆಗಿ ತುಂಬಾ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನು ಕೂಡ ನಾನು ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬ್ಲೌಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ. ಎಸ್, ಈ ರೀತಿ ಇದೆ ನೋಡಿ. ಇದು ಬ್ಲೌಸು ಕಾಣಿಸ್ತಾ ಇದೆಯಾ? ಬ್ಲಾಕ್ ಬ್ಲೌಸು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ ಬ್ಲೌಸ್ ಅಂತೂ. ಪ್ಲೇನ್ ಬ್ಲೌಸ್ ಇದಕ್ಕೂ ಇಷ್ಟೇ ಇಲ್ಲ ನಿಮ್ಗೆ. ಇಲ್ಲಿ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹಿಂಗೆ ಡಬಲ್ ಸ್ಟಿಚ್ ಮಾಡ್ಕೊಟ್ಟಿರ್ತಾರೆ, ನಾವು ಓಪನ್ ಮಾಡ್ಕೋಬೇಕು, ಅಗಲವಾಗಿ ಬರುತ್ತೆ ಅವಾಗ. ಓಕೆನಾ? ಸೊ ಇದು ಬ್ಲೌಸು ಅಂಡ್ ಓವರ್ ಆಲ್ ಸ್ಯಾರಿ ಬಂದು ನೋಡಿ, ಇದು ಬಾರ್ಡರ್ ಬ್ಲಾಕ್ ಅಲ್ಲಿ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ. ಪ್ಲೇನ್ ಇದು, ಯಾಕಂದ್ರೆ ಸ್ಯಾರಿ ನೋಡಿ ಈ ರೀತಿ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ವೇರ್ ಮಾಡಿದಾಗ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳೂರಂತೆ. ಆಕ್ಚುಲಿ ಇದೇನ್ ಗೊತ್ತಾ, ಕ್ವಾಲಿಟಿ ಚೆನ್ನಾಗಿದೆ, ಸ್ಯಾರಿನೂ ಚೆನ್ನಾಗಿದೆ, ಬಟ್ ನನ್ನ ಪ್ರಕಾರ ಇದಕ್ಕೆ ವೈಟ್ ಕಲರ್ ಒಳಗಡೆ ನೀವು ಪೆಟಿಕೋಟ್ ಹಾಕಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ಸ್ವಲ್ಪ ತೆಳು ಇರೋದ್ರಿಂದ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಏನೇ ಇಲ್ಲ, ಅಂದ್ರೆ ಏನ್ ಹಾಕ್ತಿವಿ ಹಂಗೆ ಕಾಣೋ ತರ ಏನಿಲ್ಲ. ಬಟ್ ಈ ತರ ವೈಟ್ ಸ್ಯಾರಿಗಳಿಗೆ ವೈಟ್ ಪೆಟಿಕೋಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಪಿಂಕ್, ರೆಡ್, ಗ್ರೀನ್ ಹಾಕಿದ್ರೆ ಒಳಗಡೆ ಅದೇ ಕಲರ್ ಪೆಟಿಕೋಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ಹೆಣ್ಮಕ್ಳು ದಾಣೆ ಬರ ಇದೊಂದು. ಸೊ ಅದೊಂದು ಬೇಜಾರಾಗ್ಬಿಡುತ್ತೆ. ಸೊ ಹಂಗಾಗಿ ವೈಟ್ ಕಲರ್ ತಗೊಂತೀರಾ ಪೆಟಿಕೋಟ್ ಅಂದ್ರೆ ಖಂಡಿತವಾಗ್ಲೂ ವೇರ್ ಮಾಡಬಹುದು. ಸೊ ಬನ್ನಿ, ಇದು ಕ್ವಾಲಿಟಿ ಚೆನ್ನಾಗಿದೆ. ಪ್ರೈಸ್ ನೋಡೋದಕ್ಕಿಂತ ಮುಂಚೆ ಹೇಗೆ ಕಾಣಿಸುತ್ತೆ ಅನ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ವೇರ್ ಮಾಡಿದೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅನ್ಬಿಟ್ಟು. ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ನಾನು ಬ್ಲೌಸ್ ನ. ಸೊ ಓವರ್ ಆಲ್ ಸ್ಯಾರಿ ಬಂದು ಈ ರೀತಿ ಇದೆ. ಆಕ್ಚುಲಿ ಬಾರ್ಡರ್ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದನೇ ಸ್ಯಾರಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಸೊ ನಾನು ಹೇಳ್ದಂಗೆ ಒಳಗಡೆ ನಿಜವಾಗ್ಲೂ ವೈಟ್ ಕಲರೇ ಬೇಕು ಪೆಟಿಕೋಟ್ ನಮ್ಗಳಿಗೆ, ಇಲ್ಲಾಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ಸೊ 10/9 ಕೊಡ್ತೀನಿ ಈ ಸ್ಯಾರಿಗೆ. ಬ್ಲೌಸ್ ಇದು ಇದ್ರದಲ್ಲ, ಓಕೆನಾ? ನಂದು ಓನ್ ಬ್ಲೌಸ್ ಇದು. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸ್ ನ ಹಾಕೊಂತೀನಿ ಅಷ್ಟೇ, ಬ್ಲಾಕ್. ನೋಡಿ, ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ. ಈ ರೀತಿ ಆಗಿದೆ. ಎಸ್, ಈ ರೀತಿ ಇದೆ, ಚೆನ್ನಾಗಿದೆ. ಬಟ್ 10/9 ಅನ್ಕೊಳ್ಳಿ. ಸೊ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇಷ್ಟಪಡೋರು ತಗೊಳ್ಳಿ, ತುಂಬಾ ರೇರ್ ಕಾಂಬಿನೇಷನ್ ಇದು. ಪ್ಲೇನ್ ಬ್ಲೌಸ್ ಬರುತ್ತೆ ಇದಕ್ಕೆ, ಓಕೆನಾ? ಅಂಡ್ ಪ್ರೈಸ್ ನ ನೋಡೋದಾದ್ರೆ 500 rupees ಇದು, ಓಕೆನಾ? ಇದರಲ್ಲಿ ಬ್ಲಾಕ್ ಅಂಡ್ ವೈಟ್ ಮತ್ತೆ ರೆಡ್ ಕಲರ್ ಇದೆ. ಓವರ್ ಆಲ್ ಸ್ಯಾರಿನೂ ರೆಡ್ ಬರುತ್ತೆ, ಈ ತರ ಬ್ಲಾಕ್ ಕಲರ್ ಲೀಫ್ ಡಿಸೈನ್ ಬರುತ್ತೆ. ಸೊ 500 rupees ಇದೆ, ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಸೊ ಥಮ್ಸ್ ಅಪ್ ಅಂತ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಈ ತರ ಯಾಕೋ ಫೀಲ್ ಆಗ್ತಾ ಇದೆ. ಸೊ ಇಷ್ಟ ಇದ್ರೆ ಖಂಡಿತ ಪರ್ಚೇಸ್ ಮಾಡಿ, ಒತ್ತಾಯ ಏನಿರೋದಿಲ್ಲ. ನನ್ಗೆ ಏನ್ ಅನ್ಸುತ್ತೋ ಓನ್ ಒಪಿನಿಯನ್ ನಾನು ಕೊಟ್ಟಿದ್ದೀನಿ, ಓಕೆನಾ? ಬನ್ನಿ ಪಟ್ ಅಂತ ನೆಕ್ಸ್ಟ್ ಯಾವ್ದಾದ್ರು ಸ್ಯಾರಿಗೆ ಮೂವ್ ಆನ್ ಆಗ್ಬಿಡೋಣ. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಎಸ್, ಇನ್ನೊಂದು ಸ್ಯಾರಿನೇ ತರಿಸಿದ್ದೀನಿ. ಸೊ ಇದು ಅಷ್ಟೇ, ಇದು ತುಂಬಾ ಕಡಿಮೆ ದುಡ್ಡಿಂದು. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಈ ಸ್ಯಾರಿ. ಸೊ ಯಾರ್ಯಾರೆಲ್ಲ ಈ ಸ್ಯಾರಿನ ಮೀಶೋದಲ್ಲಿ ಪರ್ಚೇಸ್ ಮಾಡಿದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ತುಂಬಾ ಜನ ತಗೊಂತಾ ಇದ್ದಿದ್ದು ಇದೇ ಸ್ಯಾರಿ, ಓಕೆನಾ? ಇದ್ರಲ್ಲೂ ತುಂಬಾ ರೆಡ್ ಅಥವಾ ಗ್ರೀನ್, ಮರೂನ್ ಕಲರ್ ಎಲ್ಲ ಸ್ಯಾರಿ ಆಪ್ಷನ್ಸ್ ಕಲರ್ ಇದೆ. ಬಟ್ ಜಾಸ್ತಿ ಜನ ತಗೊಂಡಿರೋ ಕಲರ್ ಅಂದ್ರೆ ಇದೇನೆ. ನನ್ಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇದೇ ಕಲರ್, ಓಕೆನಾ? ಏನೋ ಒಂಥರ ತುಂಬಾ ಕಡಿಮೆ ದುಡ್ಡಿಗೆ ಲೈಕ್ ಏನೋ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ವೇರ್ ಮಾಡಿದಾರೇನೋ ಅನ್ನೋ ರೀತಿನೇ ಕಾಣಿಸುತ್ತೆ. ಕಲರ್ ಕೂಡ ಕ್ವಾಲಿಟಿ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲೇನೋ ಡಿಸೈನ್ ಕೊಟ್ಬಿಟ್ಟಿದಾರಲ್ಲ, ಚಿಕ್ಕದಾಗಿ ಕುಚ್ಕೊಟ್ಟಿದ್ದಾರೆ. ಮೇ ಬಿ ಇದು ಸೆರ್ಗಿಗೆ ಬರುತ್ತೆ ಅನ್ಸುತ್ತೆ. ಚೆನ್ನಾಗಿದೆ. ಇದೊಂಥರ ಏನು ಲೈನ್ಸ್ ಬಂದಿದೆ, ಎಲ್ಲ ಶೈನಿಂಗ್ ಇದೆ, ಓಕೆನಾ? ಇದ್ರದ್ದು ಬ್ಲೌಸ್ ನೋಡೋಣ ಇವಾಗ. ಇದು ವೇರ್ ಮಾಡಿ ತೋರಿಸ್ತೀನಿ ಆಮೇಲೆ ಯಾವ ತರ ಇದೆ ಅನ್ಬಿಟ್ಟು. ನೋಡಿ ಬ್ಲೌಸ್ ಈ ತರ ಇದೆ, ಚೆನ್ನಾಗಿದೆ ಬ್ಲೌಸ್ ಕೂಡ. ಇದು ಬ್ಲೌಸ್ ವೆಲ್ವೆಟ್ ಬಂದಿದೆ, ಬ್ಲಾಕ್ ಕಲರ್ ವೆಲ್ವೆಟ್. ಇದೆಲ್ಲ ಏನ್ ಹೇಳ್ತೀವಿ ನಮ್ ಕಡೆ ಎಲ್ಲ ನಕ್ಕಿ ಅಂತೀವಿ ಅಲ್ಲ ಶಮಂತ್? ನಕ್ಕಿ ಬರುತ್ತಲ್ಲ ಆ ರೀತಿ ಇದೆ. ಬಟ್ ಇದಕ್ಕೆ ಹೊಲಿಸ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇವಾಗ ನನ್ನ ಬ್ಲೌಸ್ಗೆನೆ ಈ ಸ್ಯಾರಿ ಹಾಕಿ ತೋರಿಸ್ತೀನಿ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು, ಓಕೆನಾ? ಈ ಸ್ಯಾರಿಗೆ ಕಂಪೇರ್ ಮಾಡಿದ್ರೆ ಈ ವೈಟ್ ಸ್ಯಾರಿಗೆ ಇದು ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಕಡಿಮೆ ದುಡ್ಡು. ಯಾರು ಬೇಕಾದ್ರೂ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ ಪಟ್ ಅಂತ ವೇರ್ ಮಾಡಿ ತೋರಿಸ್ತೀನಿ. ಸ್ಯಾರಿ ಉಡ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು. ಪ್ರೈಸ್ ನ ಫಸ್ಟ್ ಹೇಳ್ತೀನಿ. ಸ್ಯಾರಿ ಪ್ರೈಸ್ ಬಂದು 257 ರೂಪಾಯಿ ಇದೆ, ಜಸ್ಟ್ 257 rupees. ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ. ಯಾವ ಕಲರ್ ಬೇಕೋ ನಿಮ್ಗೆ ಆ ಕಲರ್ ತಗೊಳ್ಳಿ. ನನ್ಗಂತೂ ಈ ಕಲರ್ ಗ್ರೇ ಕಲರ್ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ಸೊ ಹಂಗಾಗಿ ಇದು ತಗೊಂಡಿದ್ದೀನಿ. ಕ್ವಾಲಿಟಿ ಮುಂಚೆನೆ ಹೇಳಿದೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಥಮ್ಸ್ ಅಪ್ ಅಂತಾನೆ ಹೇಳ್ಬಹುದು. ಸೊ ಕೆಲವೊಬ್ರು ಅನ್ಕೊಂತೀರಾ 250 ಈಗ ತಮ್ನೈಲ್ ಅಲ್ಲಿ ಹಾಕಿರ್ತೀನಿ ಅಲ್ವಾ, 250 ರೂಪಾಯಿ ಸ್ಯಾರಿಯಿಂದ ಸ್ಟಾರ್ಟ್ ಆಗುತ್ತೆ ಅನ್ಬಿಟ್ಟು ಫುಲ್ ವಿಡಿಯೋನ ನೋಡೇ ಇರೋದಿಲ್ಲ. ಸೊ ಅವಾಗ ಅಂತಾರೆ ಏನು 250 ರೂಪಾಯಿ ಸ್ಯಾರಿನೇ ಇರ್ಲಿಲ್ಲ ಅನ್ಬಿಟ್ಟು. ಮಧ್ಯದಲ್ಲಿ ಎಲ್ಲೋ ಹಾಕಿರ್ತೀನಿ ನಾನು. ಸೊ ಹಂಗಾಗಿ ಫುಲ್ ವಿಡಿಯೋನ ನೋಡಿ ಅಂತ ನಾನು ಮುಂಚೆನೆ ಹೇಳಿರ್ತೀನಿ. ಸೊ ನೋಡಿ ಇದು ತುಂಬಾ ಕಡಿಮೆ ಇದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತ ತಗೊಳ್ಳಿ. ಮೇ ಬಿ ಬ್ಲೌಸ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಈ ಸ್ಯಾರಿ ಅಂತ ಅನ್ಕೊಂಡಿದೀನಿ. ಈ ರೀತಿ ಕುಚ್ಚು ಬಂದಿದೆ ಇದಕ್ಕೆ, ಚೆನ್ನಾಗಿದೆ. ಏನೋ ಒಂಥರ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅನ್ಬೋದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇದಂತೂ ನನಗೆ ಸಖತ್ ಇಷ್ಟ. ಬ್ಲಾಕ್ ಕಲರ್ ಅಂದ್ರೇನೆ ಇಷ್ಟ. ನಾನು ಮುಂಚೆ ಹೇಳಿದೆ ಬ್ಲಾಕ್ ರೆಡ್ ನನಗೆ ಫೇವ್ರೇಟ್ ಅನ್ಬಿಟ್ಟು. ಸೊ ಇದೇನ್ ಕಾಟನ್ ಸ್ಯಾರಿ ತರ ಕಾಣಿಸುತ್ತೆ, ಬಟ್ ಗೊತ್ತಿಲ್ಲ ಯಾವ ರೀತಿ ಇದೆ ಅನ್ಬಿಟ್ಟು. ಸೊ ಅದು ಕಾಟನ್ ಅಂತ ಬರ್ದಿರ್ಲಿಲ್ಲ ಅಲ್ಲಿ ಸ್ಯಾರಿನಲ್ಲಿ, ಬೇರೆ ಏನೋ ಕ್ಲಾತ್ ಅಂತ ಇದೆ. ಬಟ್ ನೋಡೋದಕ್ಕೊಂಥರ ಕಾಟನ್ ತರ ಇತ್ತು ಮೆಟೀರಿಯಲ್.
ಏನು ಕೆಟ್ಲಾಗ್ ಅಲ್ಲಿ. ಬಟ್ ಈಗ ಬಂದಿರೋದು ಯಾವ ತರ ಇದೆ ಅಂತ ಗೊತ್ತಿಲ್ಲ. ಬ್ಲಾಕ್ ಅಲ್ಲಿ ಇದೆ. ಕಾಟನ್ ತರ ಇದೆ, ಅದಕ್ಕಿಂತ ಚೆನ್ನಾಗಿದೆ ಮೆಟೀರಿಯಲ್. ಫೀಲ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಒಂಥರ ಬೆಡ್ಶೀಟ್ ಬರುತ್ತಲ್ಲ ಅಷ್ಟೊಂದು ಲೈಕ್ ಏನು ಥಿಕ್ನೆಸ್ ಇದೆ ಸ್ಯಾರಿದು. ನೋಡಿ ತುಂಬಾ ಚೆನ್ನಾಗಿದೆ. ಏನಾದ್ರೂ ನಾವ್ ಎಷ್ಟು ಸತಿ ಬಟ್ಟೆ ಉಜ್ಜಿದ್ರು ಮೇ ಬಿ ಇದು ಅರ್ಧೋಗಲ್ಲ ಅನ್ಸುತ್ತೆ, ಅಷ್ಟೊಂದ್ ಚೆನ್ನಾಗಿದೆ. ಸೇಮ್ ಒಂಥರ ಬೆಡ್ಶೀಟ್ ಹೊತ್ಕೊಂಡಂಗಿದೆ, ಆರಾಮ್ಸೆ ಬೆಚ್ಚಗಾಗುತ್ತೆ, ಹೊಚ್ಕೊಂಡ್ ಮಲ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ ಶಮನ್? ಇದ್ರಲ್ಲೂ ಅಷ್ಟೇ ರೆಡ್ ಕಲರ್, ಯೆಲ್ಲೋ ಕಲರ್, ಎಲ್ಲಾ ಕಲರ್ಸು ಆಪ್ಷನ್ಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಅಂಡ್ ಇದು ನೋಡಿ, ಏನ ಬೇಕಾ ಸ್ಯಾರಿ ಬೇಕಾ ನಿಮ್ಗೆ? ನನ್ ಮಗಳು ನೋಡಕ್ ಬಂದಿದೆ ನೋಡಿ. ಇದು ಏನು ಇದು ಅಷ್ಟೇ ಕುಚ್ ತರ ಏನೋ ಹಿಂಗೆ ಸಿಂಪಲ್ ಆಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ವೇರ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅನ್ಬಿಟ್ಟು. ಅಂಡ್ ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ರೆಡಿಮೇಡ್ ಬ್ಲೌಸ್ ತಗೊಂಡಿದೀನಿ ನಾನು, ಮ್ಯಾಚ್ ಮಾಡ್ಕೊಂಡಿದೀನಿ ನಾನೇನೆ. ಅದ್ ಯಾವ ತರ ಇದೆ ಅನ್ಬಿಟ್ಟು ತೋರಿಸ್ತೀನಿ ಸ್ಯಾರಿಗೆ. ಸೊ ಒಂದ್ ಸೆಕೆಂಡ್ ಇರಿ. ಈ ಒಂದು ಬ್ಲೌಸ್ ನ ತಗೊಂಡಿದ್ದೀನಿ. ಆಕ್ಚುಲಿ ಇದು ಯಾವ ಕಲರ್ ಇದೆ ಗೊತ್ತಾ? ಮರೂನ್ ಕಲರ್ ಇದೆ ಬ್ಲೌಸು. ನಾನು ಆಲ್ಮೋಸ್ಟ್ ರೆಡಿಮೇಡ್ ಬ್ಲೌಸ್ ಸಾಕಷ್ಟು ಮೀಶೋದಲ್ಲಿ, ಈಗ ಅಂತ ಅಲ್ಲ, ವಿಡಿಯೋ ಮಾಡೋ ಪರ್ಪಸ್ಗೆ ಏನಲ್ಲ, ನಾನು ರಿಯಲ್ ಆಗು ನನಗೆ ರೆಡಿಮೇಡ್ ಬ್ಲೌಸೇ ಜಾಸ್ತಿ ತಗೊಳ್ಳೋದು. ನಾನು ಸ್ಟಿಚ್ ಮಾಡ್ಸೋದ್ಕಿಂತ ಹೆಚ್ಚಾಗಿ ಮೀಶೋದಲ್ಲಿ ಕಡಿಮೆ ಪ್ರೈಸ್ಗೆ ತುಂಬಾ ಗ್ರ್ಯಾಂಡ್ ಆಗಿರೋದೇ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ರೆಡಿಮೇಡೇ ತಗೊಂಡ್ಬಿಡ್ತೀನಿ. ಈ ರೀತಿ ಮ್ಯಾಚ್ ಮಾಡ್ತೀನಿ. ಅಂಡ್ ಮದ್ವೆಗೂ ಕೂಡ ಹಿಂಗೆ ಹಾಕೊಂಡ್ಬಿಡ್ತೀನಿ, ಯಾರ್ದಾದ್ರೂ ಮನೆ ಮದ್ವೆ ಇತ್ತು ಅಂದ್ರೂ. ಈ ರೀತಿ ಇದೆ. ಎಸ್, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ತರ ಇದೆ ಫುಲ್ ಓವರ್ ಆಲ್ ಡಿಸೈನು. ಓಕೆನಾ? ಅಂಡ್ ಬ್ಯಾಕ್ ಹುಕ್ಕು ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ, ನನ್ನ ಬ್ಲೌಸ್ ಕಲೆಕ್ಷನ್ ನೋಡಿದ್ರೆ ಆದಷ್ಟು ಬ್ಯಾಕ್ ಹುಕ್ಕೆ ತಗೊಂತೀನಿ. ಅಂಡ್ ನಾನು ನಿಮ್ಗೂ ಕೂಡ ಸಜೆಸ್ಟ್ ಮಾಡೋದು ಬ್ಯಾಕ್ ಹುಕ್ಕೆ ತಗೊಳ್ಳಿ. ಓಕೆನಾ? ಫ್ರಂಟ್ ಅದರಲ್ಲೂ ಈ ತರ ತೆಳು ಸೀರೆ ಏನಾದ್ರು ತಗೊಂಡ್ಬಿಟ್ರೆ ಫ್ರಂಟ್ ಅಲ್ಲಿ ಅಷ್ಟೊಂದು ಏನೋ ಒಂಥರ ಕಂಫರ್ಟಬಲ್ ಇರಲ್ಲ. ಬ್ಯಾಕ್ ಹುಕ್ ಆಗ್ಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಹುಕ್ಕು ಟೈಟ್ ಆಗಿರ್ಬೇಕು. ಮೀಶೋದಲ್ಲಿ ಇನ್ನೊಂದೇನು ಅಂದ್ರೆ, ಸೊ ಹುಕ್ಕಲ್ಲಿ ಏನ್ ಗೊತ್ತಾ, ಸ್ವಲ್ಪ ಲೂಸ್ ಇರುತ್ತೆ. ನಾನೇನ್ ಮಾಡ್ತೀನಿ ಅಂದ್ರೆ ತಗೊಂಡ್ ತಕ್ಷಣನೇ ಟೈಟ್ ಮಾಡ್ಸಿರ್ತೀನಿ, ಹಂಗಾಗಿ ಹಿಂದೆ ಬಿಚ್ಚೋಗೋದಿಲ್ಲ, ನಮ್ಗೆ ಏನು ಒಂಥರ ಅಕ್ವರ್ಡ್ ಫೀಲ್ ಆಗೋದಿಲ್ಲ. ಓಕೆನಾ? ಬನ್ನಿ ಈ ಸ್ಯಾರಿಗೆ, ಸಾರಿ ಇಲ್ಲಿ ನೋಡಿ, ಈ ಸ್ಯಾರಿಗೂ ಈ ಬ್ಲೌಸ್ಗೂ ಯಾವ ತರ ಕಾಣುತ್ತೆ ಅನ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ಪ್ರೈಸ್ ಕೂಡ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕ್ವಾಲಿಟಿ ಅಂತೂ ಇವತ್ತು ಯಾವ್ಯಾವ್ದೆಲ್ಲ ಸ್ಯಾರಿ ನೋಡಿದ್ರಿ ಅದ್ ಎಲ್ಲದಕ್ಕಿಂತ ಅತಿ ಹೆಚ್ಚು ತುಂಬಾ ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ. ಓಕೆನಾ? ಅಷ್ಟು ಚೆನ್ನಾಗಿದೆ ಅಂದ್ರೆ ಇದೇ ಸ್ಯಾರಿ. ಸೊ ಥಮ್ಸ್ ಅಪ್ 10 ಔಟ್ ಆಫ್ 10. ಯಾರ್ ಬೇಕಾದ್ರೂ ಫಂಕ್ಷನ್ ಗಳಿಗೆನೆ ಬೇಕಾದ್ರೆ ತಗೊಳ್ಳಿ. ಓಕೆನಾ? ಸೊ ಫಸ್ಟ್ ವೇರ್ ಮಾಡಿ ನೋಡ್ಬಿಡೋಣ. ಫ್ರೆಂಡ್ಸ್, ವೇರ್ ಮಾಡಿದೀನಿ ನೋಡಿ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿದು. ಬಟ್ ನನ್ಗೆ ಯಾಕೋ ಲೈಕ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳೋದಾದ್ರೆ, ಸೊ ಇಲ್ಲಿ ಏನು ಇದೇನ್ ಹೇಳ್ತೀವಿ, ಸೆರಗು ಅಲ್ಲ ಅಲ್ಲ, ಸೊ ಇಲ್ಲಿ ಏನ್ ಹೇಳ್ತೀವಿ, ನರ್ಗೆ. ಈ ನರ್ಗೆನಲ್ಲೂ ಕೂಡ ಈ ತರ ಡಿಸೈನ್ ನೋಡಿ, ಇಲ್ಲಿ ಒಂಥರ ಫ್ಲವರ್ ಡಿಸೈನ್ ವೈಟ್ ಮಾಡಿದಾರಲ್ಲ, ಇದು ಕೆಳಗಡೆ ಬಂದಿದ್ರು ತುಂಬಾ ಚೆನ್ನಾಗದು. ಇದೊಂದ್ ಸ್ವಲ್ಪ ಪ್ಲೇನ್ ಆಯ್ತು. ಓಕೆನಾ? ಫುಲ್ ಬ್ಲಾಕ್ ಕಲರ್ ಪ್ಲೇನ್ ತರ ಕಾಣಿಸ್ತಾ ಇದೆ, ಹಂಗಾಗಿ ಇಷ್ಟ ಆಗ್ಲಿಲ್ಲ. ಬಟ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ನಾನ್ ಮೇ ಬಿ ಉದ್ದ ಬಿಡ್ತೀನಲ್ಲ ಸೆರಗು, ಹಂಗಾಗಿ ಏನಾದ್ರೂ ಅಲ್ಲಿಗೆ ಬರ್ಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಓವರ್ ಆಲ್ ಸ್ಯಾರಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಅಂಡ್ ತುಂಬಾ ಕಡಿಮೆ ದುಡ್ಡು. ಅಂಡ್ ಬ್ಲೌಸ್ ಮ್ಯಾಚ್ ಮಾಡಿದೀನಿ ನೋಡಿ. ಆಕ್ಚುಲಿ ಇದೆಲ್ಲ ನಾನು ಬ್ಲೌಸ್ ಮ್ಯಾಚ್ ಮಾಡಿದ್ದು, ಬೇರೆದು ಕನ್ಫ್ಯೂಸ್ ಆಗ್ಬಿಟ್ಟೆ. ಅದನ್ನು ತೋರಿಸ್ತೀನಿ ಇದಕ್ಕೆ ಯಾವ್ದು ತರಿಸಿದ್ದೆ ಅನ್ಬಿಟ್ಟು. ಬಟ್ ನೀವ್ ಹೇಳಿ ಇದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಹೇಗೆ ಅನ್ಬಿಟ್ಟು. ಅಂಡ್ ಪ್ರೈಸ್ ನ ಫಸ್ಟ್ ಹೇಳ್ಬಿಡ್ತೀನಿ ಇದಕ್ಕೆ ಎಷ್ಟಿದೆ ಅನ್ಬಿಟ್ಟು. ನೋಡಿ, ಸ್ಯಾರಿ ಪ್ರೈಸ್ ಬಂದು 394 ರೂಪಾಯಿ ಅಷ್ಟೇನೆ. ಇದರಲ್ಲಿ ರೆಡ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ. ರೆಡ್ ಯೆಲ್ಲೋ ಇದಕ್ಕಿಂತ ಮೇ ಬಿ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ. 394 ರುಪೀಸ್. ಹಾಗೆ ಇದು ಬ್ಲೌಸ್. ಸೊ ಬ್ಲೌಸ್ಗೆ ಏನ್ ಪ್ರೈಸ್ ಇದೆ ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಓವರ್ ಆಲ್ ಇದು ಸ್ಯಾರಿ ಬ್ಲೌಸ್ ಹೆಂಗ್ ಕಾಣುತ್ತೆ ನೋಡ್ಕೊಂಬಿಡಿ, ಸರಿನಾ? ನೋಡಿ ಈ ರೀತಿ ಇದೆ. ಅಂಡ್ ಬ್ಲೌಸ್ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ನೋಡಿ. ಡಿಸೈನ್ ಈ ರೀತಿ ಇದೆ, ಬಟ್ ಚೆನ್ನಾಗಿದೆ. ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ. ಇದು ಮರೂನ್ ಕಲರ್ ಅಲ್ಲಿ ತಗೊಂಡಿದೀನಿ ನಾನು. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ. ಯಾ ನೋಡಿ ಈ ರೀತಿ. ಯಾ ಬ್ಲೌಸ್ ಪ್ರೈಸ್ ಬಂದು ನಿಮ್ಗೆ 404 ರೂಪಾಯಿ ಇದೆ. ಓಕೆನಾ? ಬ್ಲೌಸ್ ಬಂದು 404 ರೂಪಾಯಿ. ಅಂಡ್ ಬ್ಲೌಸ್ ಅಲ್ಲೂ ನಾನು ಹೇಳ್ದೆ ಅಲ್ವಾ, ಗ್ರೀನು, ಪಿಂಕು, ಪರ್ಪಲ್ಲು, ರೆಡ್ ಅಥವಾ ಗೋಲ್ಡನ್ ಕಲರ್ ಎಲ್ಲ ಆಪ್ಷನ್ಸ್ ಇದೆ. ಈಗ ನೋಡಿದ್ರಿ ಅಲ್ವಾ, ಎಲ್ಲಾ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಯಾವ್ದಾದ್ರು ಲಿಂಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಔಟ್ ಆಫ್ ಸ್ಟಾಕ್ ಇರುತ್ತೆ, ಬಂದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಡ್ ಮಾಡ್ತೀನಿ. ಓಕೆನಾ? ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಇದೇ ರೀತಿ ಬೇರೆ ಯಾವ ರೀತಿ ಮೀಶೋದ ಕಲೆಕ್ಷನ್ಸ್ ಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.